ಬನ್ನಿ ಮಾಯಿ. ಏನಾಯ್ತು ಮಾಯಿ? ನೋಡಿ ಮಾಯಿ, ಕದ್ಯೋದ್ ಕದ್ಬಿಟ್ಟು ಆಮ್ರಪ್ಪಲ್ಲಿ ಹೇಗ್ ನಿಂತಿದ್ದಾಳೆ. ಕದ್ಯೋದ? ಯಾರು? ನೀನೆ, ದೊಡ್ಡ ಕಳ್ಳಿ ನೀನು. ಮಾಯಿ ಗೋಲ ಕದ್ದಿದ್ಯಾ ಗೊತ್ತು ನನ್ಗೆ. ಇರಿ ಮಾಯಿ ತೋರಿಸ್ತೀನಿ. ತಟ್ಟಂದ್ ಇಲ್ಲೇ ಬಚ್ಚಿಟ್ಟಿದ್ದಾಳೆ. ನೀನ್ ನನ್ಗೇನ್ ಹೇಳ್ದೆ? ಇಲ್ಲೇನಿದೆ? ಕೋಲ ಇಲ್ಲೇ ಇರ್ಬೇಕಿತ್ತಲ್ಲ, ಎಲ್ಲಿ ಹೋಯ್ತು? ಕೋಲ ಇಲ್ಲೇ ಇರ್ಬೇಕು ಅಂತ ನಿಂಗೆ ಹೆಂಗ್ ಗೊತ್ತು? ಆಮ್ರಪಾಲಿ ಕದ್ದು ಎಲ್ ಬಚ್ಚಿಟ್ಟಿದ್ದಾಳೆ ಅಂತ ನಿಂಗೆ ಹೇಳಿದ್ಲಾ? ಅಥವಾ ನೀನೇ ಕದ್ದು ಆಮ್ರಪಾಲಿ ಮೇಲೆ ಗೂಬೆ ಕೂರ್ಸೋಣ ಅಂತ ಇಲ್ಲಿಟ್ಟಿದ್ಯಾ? ನಾನ್ ಯಾಕೆ ಹಾಗ್ ಮಾಡ್ಲಿ? ಯಾಕಂದ್ರೆ ನಿನ್ಗೆ ಆಮ್ರಪಾಲಿ ಕಂಡ್ರೆ ಆಗಲ್ಲ, ಅದಕ್ಕೆ. ನೀನ್ ನನ್ನ ಹತ್ರ ಬಂದು ಚಾಡಿ ಹೇಳಿದಾಗ್ಲೇ ಗೊತ್ತಿತ್ತು ಈಶ್ವರಿ ಮಗಳ ಕೈಯಲ್ಲಿ ಆಗೋದು ಇಂಥ ದರಿದ್ರದ ಕೆಲ್ಸಾನೇ ಅಂತ. ಇಲ್ಲ ಮಾಯಿ, ಆಮ್ರಪಾಲಿ ನಿಮ್ ರೂಮಿಂದ ಕತ್ಕೊಂಡು ಹೋಗ್ತಾ ಇದ್ದಿದ್ನ ನಾನೇ ನೋಡಿದೀನಿ. ನಾನು ಅವ್ರ ರೂಮ್ ಹತ್ರನೇ ಹೋಗಿಲ್ಲ. ಇಬ್ರು ಸೇರ್ಕೊಂಡು ಸುಳ್ಳು ಹೇಳ್ತಾ ಇದಾರೆ ಮಾಯಿ. ನಿಮ್ಗೆ ಗೊತ್ತಲ್ಲ, ಬೃಂದ ಬಾಯ್ ಬಿಟ್ರೆ ಬರೀ ಸುಳ್ಳು ಹೇಳ್ತಾಳೆ. ನನ್ನ ಮೊಮ್ಮಗಳ ಬಗ್ಗೆ ನನಗೆ ನಂಬಿಕೆ ಇದೆ. ನೀನ್ ಬಂದು ಹೇಳ್ಕೊಟ್ಟು ನಾನ್ ಕಲಿಯುವಂಥದ್ದು ಏನೂ ಇಲ್ಲ. ಮಾಯಿ, ಈ ಮನೆ ಸೊಸೆ ಆಗೋಳ್ ನಾನು, ನನ್ನ ನಂಬೇಕ್ ನೀವು. ಸೊಸೆನಾ? ಆದಾಗ ನೋಡ್ಕೊಳ್ಳೋಣ ಇಕ್ತಿ. ಅಲ್ಲಿ ತನಕ ಸುಳ್ಳು ಹೇಳೋದನ್ನ ನಿಲ್ಸಿ ಈ ಮನೆಯಲ್ಲಿ ಬದುಕೋದನ್ನ ಕಲ್ತ್ಕೊ. ಗೋಲ ಎಲ್ಲಿದೆ? ಈ ಗೋಲ ನನ್ನ ಹತ್ರನೇ ಇರ್ಲಿ. ಏನ್ ಮಾಡ್ತಿದ್ಯಾ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ಗೋಲ ಸರಿ ಮಾಡಿಕೊಟ್ಟೆ ಅನ್ನೋ ಕೃತಜ್ಞತೆ ಇದೆ ನಿಜ, ಆದ್ರೆ ಅದನ್ನ ದುರುಪಯೋಗ ಪಡಿಸ್ಕೋಬೇಡ. ಹಾಗಲ್ಲ, ನನ್ ಪಿತಾಶ್ರೀ ಹತ್ರ ಮಾತಾಡ್ಬೇಕು. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಇದು ಸಾಮಾನ್ಯವಾದ ಗೋಲ ಅಲ್ಲ. ಅದು ನನಗೂ ಗೊತ್ತು, ಆದ್ರೆ ನಿನಗೇನ್ ಗೊತ್ತು ಇದ್ರ ಬಗ್ಗೆ? ನಿಮಗೇನ್ ಗೊತ್ತಿದೆ ಇದ್ರ ಬಗ್ಗೆ? ಎಷ್ಟು ಧೈರ್ಯ ಇದ್ರೆ ನನ್ನ ಮನೆಗೆ ಬಂದು ನನ್ನನ್ನೇ ಪ್ರಶ್ನೆ ಮಾಡ್ತೀಯಾ? ತಪ್ಪು ತಿಳ್ಕೊಬೇಡಿ, ಇದು ತುಂಬಾ ಶಕ್ತಿ ಇರುವಂತ ವಸ್ತು. ಇದು ಸಾಮಾನ್ಯ ಮನುಷ್ಯರ ಹತ್ರ ಹೇಗ್ ಬಂತು ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ವಾ ವಾ ವಾ, ವಾಟ್ ಅ ಪ್ಲಾನ್! ಅಮೇಝಿಂಗ್ ಯುಕ್ತಿ. ಆ ಶಕನಿ ಕೂಡ ನೀನು ನೋಡಿ ನಾಚ್ಕೋಬೇಕು. ಹೇ, ಅಲ್ಲಿ ನೋಡು ನೋಡು ನೋಡು, ಆಮ್ರಪಾಲಿ ಸೂಟ್ ಕೇಸ್ ತಗೊಂಡು ಹೋಗ್ತಾ ಇದ್ದಾಳೆ ನೋಡು. ಮಾಯಿಗೆ ತಲೆ ಕೆಟ್ಟಿದೆ. ತಲೆ ಕೆಟ್ಟಿರೋದು ನಿನಗೆ. ಹೇಳ್ದೆ ತಾನೇ ನಾನು, ಈ ಐಡಿಯಾ ಕೆಟ್ಟದಾಗಿದೆ, ವರ್ಕ್ ಆಗಲ್ಲ, ಮಾಡಬೇಡ ಅಂತ. ಕೇಳಿದ್ಯಾ ನನ್ನ ಮಾತು? ಇಲ್ಲ. ಒಳ್ಳೆ ಚಿಕ್ಕ ಮಕ್ಕಳ ಥರ ಹೋಗಿ ಚಾಡಿ ಹೇಳಿ ಬುಕ್ಕ ತುಂಬ ಉಗಿಸ್ಕೊಂಡು ಬಂದಿದ್ಯಾ. ಅಟ್ಲೀಸ್ಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ, ನೀನೇನ್ ಮಾಡ್ತಾ ಇದ್ಯಾ? ನಾನು ಟ್ರೈ ಮಾಡಬೇಕಾಗಿಲ್ಲ, ನಿನ್ನ ಥರ ಕಷ್ಟನೂ ಪಡಬೇಕಾಗಿಲ್ಲ. ನನಗೆ ಚೆನ್ನಾಗಿ ಗೊತ್ತಿದೆ ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ. ಏನ್ ಗೊತ್ತು? ಕೈಯಲ್ಲಿ ವಿಡಿಯೋ ಇಟ್ಕೊಂಡು ಕೂತಿದ್ಯಾ. ವಾಟ್ ಇಸ್ ದ ಯೂಸ್? ಹೇಳಿದ್ನಲ್ಲ, ನನಗೆ ಯಾವಾಗ ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು. ಇವಾಗ ಇದನ್ನು ಉಪಯೋಗಿಸಿ ಏನು ಪ್ರಯೋಜನ ಇಲ್ಲ. ನಾನು ಮಾಡಬೇಕು ಅನ್ಕೊಂಡಿದ್ದ ಕೆಲಸನ ನಮ್ಮಪ್ಪನೇ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರದ್ಯುಮ್ನನ್ ಉತ್ತರಾಧಿಕರಣ ನಡಿಬಾರ್ದು, ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಈಗ ಅಪ್ಪನೇ ನನ್ನ ಕೆಲಸನ ಸುಲಭ ಮಾಡಿದ್ದಾರೆ. ಅವನನ್ನ ಅವರೇ ಕಾಡಕ್ಕೆ ಕಳಿಸ್ತಾ ಇದ್ದಾರೆ. ಈಗ ನಾನು ಅದನ್ನ ಸುಮ್ಮನೆ ನಿಂತ್ಕೊಂಡು ನೋಡ್ತೀನಿ ಅಷ್ಟೇ.
ಪ್ರದ್ಯುಮ್ನ ಅದೇನೋ ಅಂದ್ರಲ್ಲ ಆ, ಅರಣ್ಯ ಸಮಥಿಂಗ್ ಅದನ್ನ ಮುಗಿಸ್ಕೊಂಡು ಬಂದ್ಬಿಟ್ರೆ ಬರಲ್ಲ. ಬರ್ದೇ ಇರೋ ಹಾಗೆ ನಾನು ಮಾಡ್ತೀನಿ. ಅಕಸ್ಮಾತ್ ಬಂದರೆ ಇದ್ದೇ ಇದೆಯಲ್ಲ ವಿಡಿಯೋ, ಒಟ್ನಲ್ಲಿ ಪ್ರದ್ಯುಮ್ ನನಗೆ ಪಟ್ಟ ಕಟ್ಟಲ್ಲ. ಈ ಗೋಲ ಸಾಮಾನ್ಯವಾದ್ದಲ್ಲ, ಇದರಲ್ಲಿ ಮಂತ್ರಶಕ್ತಿ ಇದೆ. ನಿನಗೆ ಹೇಗೆ ಗೊತ್ತಿದಲ್ಲ? ಅದು ಇದನ್ನ ಸ್ವಲ್ಪ ದಿನ ನನ್ನ ಹತ್ರ ಕೊಡಿ. ಆಗಲ್ಲ. ಪ್ರದ್ಯುಮ್ನ ಹೇಳ್ದ ಅನ್ನೋ ಒಂದೇ ಕಾರಣಕ್ಕೆ ಈ ಮನೆಯಲ್ಲಿ ಇದೆಯಾ ನೀನು. ಅದನ್ನ ದುರುಪಯೋಗ ಪಡಿಸ್ಕೋಬೇಡ. ಪುಟಾಣಿ, ಹಿರಣ್ಯ ಗರ್ಭನ್ ಹೇಗ್ ಹುಡುಕ್ಲಿ ಈಗ? ಏನಂದೆ? ಹಿರಣ್ಯ ಗರ್ಭ ನಿನಗೆ ಗೊತ್ತಾ ಹೆಸರು? ಆ ಹೆಸರು ನಿಮಗ್ ಗೊತ್ತಾ? ಗೊತ್ತಿಲ್ಲದೆ ಏನು? ನಮ್ಮ ಮನೆ ದೇವ್ರು ಇರೋ ವಜ್ರಗಿರಿ ಬೆಟ್ಟದ ಹಳೆ ಹೆಸರದು. ಪ್ರದ್ಯುಮ್ನ ಅರಣ್ಯ ಪ್ರವೇಶ ಮಾಡ್ತಿರೋ ಜಾಗ ಅದು. ಹಿರಣ್ಯ ಗರ್ಭ ಎಲ್ಲಿದೆ ಅಂತ ಗೊತ್ತಾಗಿದೆ ಪುಟಾಣಿ. ನನ್ ಪಿತಾಶ್ರೀ ಅವ್ರ ಹತ್ರ ಮಾತಾಡ್ಬೋದು ನಾನು. ಪ್ರದ್ಯುಮ್ನ, ಅಮ್ಮ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅಮ್ಮ ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ದೆ. ಏನಾಯ್ತು? ಕುತ್ಕೋ. ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇದೀಯಮ್ಮ? ಹೌದು. ಇಲ್ಲ, ಏನಮ್ಮ ಹಾಗಂದ್ರೆ? ನನಗೆ ನಿನ್ ಮೇಲೆ ನಂಬಿಕೆ ಇದೆ ಪ್ರದ್ಯುಮ್ನ, ಆದ್ರೆ ಬೇರೆಯವ್ರ ಬಗ್ಗೆ ನಂಗೆ ನಂಬಿಕೆ ಇಲ್ಲ. ಹೋಗ್ತಾ ಇರೋದು ಕಾಡ್ಗೆ, ಅಲ್ಲಿ ಏನಾಗುತ್ತೋ ಏನೋ. ನನ್ನ ಮೇಲೆ ನಂಬಿಕೆ ಇದೆ ಅಂತ ಹೇಳಿದೆ ತಾನೆ, ಅಷ್ಟು ಸಾಕು. ಈಗೇನೂ ಆಗಲ್ಲ ಅಲ್ವಾ? ಅಮ್ಮ, ನನ್ನ ಮೇಲೆ ಒಂದೇ ಒಂದು ಮುಳ್ಳಿನ ಗೀರು ಕೂಡ ಇಲ್ಲದೆ ವಾಪಸ್ ಬರ್ತೀನಿ. ಯೋಚನೆ ಮಾಡಬೇಡ. ನಿನ್ನನ್ನು ಕಳ್ಕೊಂಡ್ಬಿಡ್ತೀನಿ ಅಂತ ಒಂದೊಂದ್ಸಲಿ ತುಂಬಾ ಭಯ ಆಗುತ್ತೆ ಪ್ರದ್ಯುಮ್ನ. ಅಮ್ಮ, ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ ನಾನು. ನನಗೆ ಗೊತ್ತು, ಯಾರೇನೇ ಅಂದ್ರು ಪ್ರದ್ಯುಮ್ನ ನನ್ನ ಬಿಟ್ಟು ಹೋಗಲ್ಲ. ಆಮ್ರಪಾಲಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಎಷ್ಟು ಬೇಗ ಹಿರಣ್ಯ ಗರ್ಭ ತಲುಪ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಪುಟಾಣಿ. ಅಲ್ಲಿ ಹೋಗಿ ಏನ್ ಮಾಡ್ತೀಯ ಆಮ್ರಪಾಲಿ? ಯಾಕೆ ಹೋಗ್ಬೇಕು ಅಲ್ಲಿಗೆ? ಪಿತಾಶ್ರೀ ಹತ್ರ ಮಾತಾಡ್ಬೇಕು. ಅಲ್ಲಿಗೆ ಹೋದ್ರೆ ಮಾತಾಡ್ಬೋದು ಅಂತ ಹೇಳಿದ್ದಾರೆ. ಪಿತಾಶ್ರೀ ಹತ್ರ ಮಾತಾಡಿದ್ರೆ ಪದಕ ಹುಡುಕೋದು ಹೇಗೆ ಅಂತ ಗೊತ್ತಾಗತ್ತೆ. ಪದಕ ಸಿಕ್ಕಿದ್ರೆ ರಾಜ್ಕುಮಾರನ್ನ ಹುಡುಕಿ ಅವನನ್ನ ಆದಷ್ಟು ಬೇಗ ಗಂಧರ್ವ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಅಷ್ಟ್ ಸುಲಭ ಅನ್ಸತ್ತಾ? ಜೀವನದಲ್ಲಿ ಯಾವುದು ಸುಲಭ ಇಲ್ಲ ಪುಟಾಣಿ. ಏನಾದ್ರೂ ಬೇಕು ಅಂತಂದ್ರೆ ಕಷ್ಟ ಪಡ್ಲೇಬೇಕು. ಅಕಸ್ಮಾತ್ ರಾಜ್ಕುಮಾರನ್ ಮನೆಯವ್ರು ಕಳ್ಸಲ್ಲ ಅಂದ್ರೆ? ಗಂಧರ್ವ ಲೋಕದ ಭವಿಷ್ಯ ರಾಜ್ಕುಮಾರನ್ ಕೈಲಿದೆ ಪುಟಾಣಿ. ಅವನನ್ನ ಕರ್ಕೊಂಡು ಹೋಗೋದು ನನ್ನ ಕರ್ತವ್ಯ ಮತ್ತೆ ನನ್ನ ಜವಾಬ್ದಾರಿ.
ಅದನ್ನ ತಡಿಯಕ್ ಯಾರೇ ಅಡ್ಡ ನಿಂತ್ರು ಅವ್ರನ್ನ ಎದುರು ಹಾಕೊಳ್ಳೋದಕ್ ನಾನ್ ಸಿದ್ಧ. ಯಾವತ್ತೂ ನಿನ್ ಮುಂದೆ ಕೈ ಮುಗಿದು ನನ್ಗೋಸ್ಕರ ಏನು ಕೇಳ್ಕೊಂಡಿಲ್ಲ ನಾನು. ಮನೆಯವ್ರನ್ನ ಚೆನ್ನಾಗಿಟ್ರೆ ಅಷ್ಟೇ ಸಾಕು ನನಗೆ. ಆದ್ರೆ ಇವತ್ತು ಮೊದಲನೇ ಸಲ ನಿನ್ ಮುಂದೆ ನನ್ಗೋಸ್ಕರ ಬೇಡ್ಕೊತಾ ಇದ್ದೀನಿ. ಅಪ್ಪನ ದೃಷ್ಟಿಯಲ್ಲಿ ನನ್ನ ಮಗನಾಗಿ ಮಾಡು. ಅವ್ರು ನನ್ನ ತಲೆ ಸವರಿ ಮಗನೇ ಅಂತ ಬಾಯಿ ತುಂಬಾ ಕರೆಯೋ ಹಾಗೆ ಮಾಡು. ಅಷ್ಟೇ ನಿಮ್ನ ಹತ್ರ ಬೇಡ್ಕೊಳ್ಳೋದು ನಾನು. ಅಪ್ಪನ ಪ್ರೀತಿ ನನಗೆ ವರವಾಗಿ ಕೊಡ್ತೀಯಲ್ವಾ? ಎಲ್ಲಿ ಶಾಂತಾದುರ್ಗ ಅರಸವರು ಬಂದೇ ಇಲ್ವಲ್ಲ? ಬರ್ಬೇಕಿತ್ತು, ಆದ್ರೆ ಅಯ್ಯೋ ನನ್ ಕೇಳಿ, ನಾನ್ ಹೇಳ್ತೀನಿ. ರಾತ್ರಿಯಿಂದ ಪ್ರದ್ಯುಮ್ನಂಗೆ ಏನಾಗ್ಬಿಡುತ್ತೋ ಅಂತ ಒಂದೇ ಯೋಚನೆ ಕನ್ವರ್ಕೆ. ಅಷ್ಟು ಯೋಚನೆ ಮಾಡಿದ್ರೆ ಜ್ವರ ಬರ್ದೇ ಇರುತ್ತ, ನೀವೇ ಹೇಳಿ. ಮೈ ಅಂತೂ ಕೆಂಡ ಥರ ಸುಡ್ತಾ ಇತ್ತು ಅಲ್ವೇನ್ರಿ? ಈ ತಾಯಿ ಆದಷ್ಟು ಬೇಗ ಅವ್ರನ್ನ ಗುಣ ಮಾಡಿ. ಏನಪ್ಪ 100 ವರ್ಷದಲ್ಲಿ ಯಾರೂ ಮಾಡದೇ ಇರೋ ಕಾರ್ಯ ನೀನೀಗ ಮಾಡೋದಕ್ಕೆ ಹೊರಟಿದ್ಯಾ? ಯೋಚನೆ ಮಾಡಿ ಈ ಕೆಲಸ ಮಾಡ್ತಾ ಇದೆಯಾ ತಾನೇ? ಹೌದು ಪುರೋಹಿತ್ರೆ, ಇದು ಆತುರದಲ್ಲಿ ಮಾಡ್ತಾ ಇರೋ ಕೆಲಸ ಅಲ್ಲ. ಗುರುಗಳೇ, ಕಾಡಲ್ಲಿ ಹುಲಿ ಚಿರತೆ ಎಲ್ಲ ಇರತ್ತಂತೆ. ಇತ್ತಮ್ಮ, ಆದ್ರೆ ಈಗಿಲ್ಲ. ಮುಂಚೆ ದುರ್ಗಾಷ್ಟಮಿ ದಿನ ಹುಲಿ ಗರ್ಜನೆ ಮಾಡೋದು ಕೇಳಿಸೋದು. ಈಗೆಲ್ಲ ಹಾವು ಚೇಳುಗಳು ಇರುತ್ತಷ್ಟೇ, ಅಂಥ ದೊಡ್ಡ ಪ್ರಾಣಿಗಳು ಯಾವುದೂ ಇಲ್ಲ. ಹಾಗಾದ್ರೆ ಆರಾಮಾಗಿ ಹೋಗಿ ಬರ್ಬೋದಲ್ವಾ ಪೂಜಾರೆ? ಏನೂ ಹೇಳೋದಕ್ಕಾಗೋದಿಲ್ಲಮ್ಮ. ಆ ವಜ್ರಗಿರಿ ಬೆಟ್ಟ ಅಂದ್ರೆ ಅದು ಸಾಮಾನ್ಯವಾದ ಬೆಟ್ಟ ಅಲ್ಲ. ಅದಕ್ಕೆ ಏನೋ ಒಂದು ಅಲೌಕಿಕವಾದ ಶಕ್ತಿ ಇದೆ ಅಂತ ಹೇಳ್ತಾರೆ. ಅಲೌಕಿಕ ಶಕ್ತಿ ಅಂದ್ರೆ 100 ಜನ 100 ಕತೆ ಹೇಳ್ತಾರಪ್ಪ. ಕೆಲವರು ತುಂಬಾ ಶಕ್ತಿ ಇರೋ ಸಿದ್ಧಿ ಪುರುಷರಿದ್ದಾರೆ ಅಂತ ಹೇಳ್ತಾರೆ. ಇನ್ ಕೆಲವರು ಮಾಟ ಮಂತ್ರದ ಶಕ್ತಿ ಅಂತ ಹೇಳ್ತಾರೆ. ಮತ್ತೊಂದಷ್ಟು ಜನ ಈ ಕಾಡಲ್ಲೇ ಏನೋ ಶಕ್ತಿ ಇದೆ ಅಂತ ಹೇಳ್ತಾರೆ.